ಎಲ್ಲ ಡಿಸೆಂಬರಲ್ಲಿ ಸೇಲ್ ಆಗೋಗಿದೆ. ಇವಾಗ ಏನಿದ್ರು ಡೆಲಿವರಿಗೆ ರೆಡಿ ಮಾಡ್ತಾ ಇದ್ದೀವಿ. ನಮಗೂ ಇವಾಗ ಫೀಮೇಲ್ ಹಾರ್ಸ್ಗೆ ಇವಾಗ ಪ್ರೂವ್ ಒಂದು ಹಾರ್ಸ್ ಆದರೆ ಒಂದು 2 lakhs ಆಗುತ್ತೆ. ಒಂದು ಕುದುರೆ ಒಂದ್ಸಲ ಮೇಟ್ ಮಾಡೋಕೆ 2 ಲಕ್ಷ. ಇದಕ್ಕೆ ಕುದುರೆ ಮಸಾಲೆ ಸೊಪ್ಪು ಅಂತಲೇ ಇದಕ್ಕೆ ಹೆಸರು. ಓಕೆ, ಈಗ ಮರಿಗಳು ನೋಡಕ್ಕೆ ಹೋಗ್ತೀವಿ. ಹಾಂ, ನೋಡಿ ಎಲ್ಲ ತಲೆಯೆಲ್ಲ ಆಚೆ ಹಾಕ್ಕೊಂಡಿದೆ. ಇದು 2022 ನೋಡಿ. ಅದಕ್ಕೆ ಯಾವುದೇ ಥರದ ಹೆಸರಿರಲ್ಲ. ಫಾರ್ ಎಕ್ಸಾಂಪಲ್ ಇದು ಕಲರ್ ಈ ಮರಿದು ಫಿಲ್ಲಿ ಅಂದರೆ ಫೀಮೇಲ್ ಹಾರ್ಸು. ಬಾರ್ನ್ ಆನ್ 4th January 2022. ಅವ್ರ ಮದರು ಟ್ರೆಜರ್ ಪೇಸ್ಟು, ತಾಯಿ ಸ್ಯಾನಸ್ ಫಾರ್ ಆಕ್ವಮ್ ಅಂತ ಒಂದು ಸ್ಟಾಲಿಯನ್ ಇತ್ತು. ಸೊ ಅದು ತಂದೆ, ಇದು ತಾಯಿ, ಇದು ತಂದೆ. ನಾವು ಇದಕ್ಕೆ ಹೆಸರಿಟ್ಟಿರಲ್ಲ. ಹೆಸರು ಏನಿದ್ರು ಇವಾಗ ಕೊಂಡ್ಕೊಂಡಿದ್ದಾರಲ್ಲ ಅವರು ಇವಾಗ ರೇಸಿಂಗ್ಗಿಂತ ಮುಂಚೆ ಅವ್ರ ಹೆಸರಿಟ್ಕೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ರಿಜಿಸ್ಟ್ರೇಷನ್ ಆಮೇಲೆ ಮಾಡಿಸ್ಕೊಂತಾರೆ. ಸೊ ಈಗ ಈ ಕುದುರೆಗಳು ಮಾರಾಟಕ್ಕೆ ರೆಡಿ ಇದೆ? ಇವೆಲ್ಲ ಮಾರಾಟ ಆಗೋಗಿದೆ. ಓ, ಸೇಲ್ ಆಗ್ಬಿಟ್ಟಿದೆ? ಎಲ್ಲ ಡಿಸೆಂಬರಲ್ಲಿ ಸೇಲ್ ಆಗೋಗಿದೆ. ಇವಾಗ ಏನಿದ್ರು ಡೆಲಿವರಿಗೆ ರೆಡಿ ಮಾಡ್ತಾ ಇದ್ದೀವಿ. ಇವಾಗ January 14th ಆದಮೇಲೆ ಟರ್ಫ್ ಕ್ಲಬ್ಗಳಿಗೆ ಟ್ರೈನಿಂಗ್ ಹೋಗ್ತವೆ. ಸೊ ಹೇಗೆ ಡೆಲಿವರಿ ಪ್ರೊಸೆಸ್ಸು? ನಾರ್ಮಲಿ ಏನಿಲ್ಲ, ಅದಕ್ಕೆ ಒಂದೆರಡು ಡಿಸೀಸ್ ಇನ್ವೆಸ್ಟಿಗೇಷನ್ಸ್ ಇದೆ. ಅದೆಲ್ಲ ನೆಗೆಟಿವ್ ರಿಪೋರ್ಟ್ಸ್ ತರಿಸ್ಕೊಂಡು ಹೆಲ್ತ್ ಸರ್ಟಿಫಿಕೇಟ್ ಮಾಡಿಬಿಟ್ಟು ಅದೇ ಆಂಬ್ಯುಲೆನ್ಸ್ ರೆಡಿ ಇದೆಯಲ್ಲ ಇವಾಗ ಹಾರ್ಸ್ ಫ್ಲೋಟ್ ನೋಡಿದ್ರಲ್ಲ, ಅದರಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಆಯಾ ರೆಸ್ಪೆಕ್ಟಿವ್ ಟರ್ಫ್ ಕ್ಲಬ್ಗೆ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಬಾಂಬೆ, ಕೋಲ್ಕತ್ತಾ, ಮಡ್ರಾಸ್, ಚೆನ್ನೈ ಎಲ್ಲ ಕಡೆಗೂ ಕೂಡ ನಾವು ಯಾರ್ಯಾರು ಓನರ್ಸು ತೊಗೊಂಡಿದ್ದಾರೋ ಅವರಿಗೆ ನಾವು ಟ್ರೈನರ್ಸ್ಗಳಿಗೆ ಡೆಲಿವರಿ ಕೊಡ್ತೀವಿ. ವೆರಿ ನೈಸ್. ಸೊ ಇವು ಈಗ ಮುಂದೆ ನಮ್ಮ ಟರ್ಫ್ ಕ್ಲಬ್ ಅಥವಾ ರೇಸ್ ಕೋರ್ಸ್ಗಳಲ್ಲಿ ಓಡಕ್ಕೆ ರೆಡಿ ಆಗಿರೋ ಕುದುರೆಗಳು? ಹೌದು. ಗ್ರೇಟ್. ನೋಡಿ ಹೆಂಗೆ ಕಾಣಿಸ್ತದೆ ಎಲ್ಲ ಎಲ್ಲ ಕತ್ತಾಚಿ ಹಾಕೊಂಡು ಸಗದ ನಿಂತವೆಲ್ಲ. ಸೊ ಮಕ್ಕಳ ಥರ ಇವು? ಹೌದೌದು, ಆ ಮಕ್ಕಳೇ ನೋಡಿ. 15th 1/2020 ನಿಯರ್ಲಿ 2 years. ಹಾಂ, ನಿಯರ್ಲಿ 2 years, 2 ವರ್ಷ ಕರೆಕ್ಟಾಗಿ ಇದಕ್ಕೆ. ಸೊ ನಿಮ್ಗೆ ಇದು ಮಾರ್ಕು? ಹೌದು, ಇದು ವೈಟ್ ಮಾರ್ಕಿಂಗ್ಸ್ ಆ್ಯಂಡ್ ಬೋಲ್ಸು ನಮ್ಮ ಐಡೆಂಟಿಫಿಕೇಶನ್ ಮಾರ್ಕ್ಸ್. ಓಕೆ, ಸುಳಿಗಳು ನೋಡಿ, ಒಂದು ಸುಳಿ ಇದೆ ಇದಕ್ಕೊಂದು. ಏನು ಗಾಯ ಎಲ್ಲ ಮಾಡ್ಕೊಂಡಿದ್ದಾನೆ? ಅದು ಸ್ವಲ್ಪ ಸ್ಕಿನ್ ಡಿಸೀಸ್ ಬಂದಿದೆ. ಓಕೆ, ಬಟ್ ಅದೆಲ್ಲ ಇಲ್ದಂಗೆ ಕಳಿಸ್ಬೇಕು? ಹೌದೌದು, ಅದನ್ನ ನೋಡ್ಕೊಂಡೇ ಕಳಿಸ್ಬೇಕು ನಾವು. ಈ ಕಲರು ಚೆಸ್ಟ್ನಟ್. ಇದು ಚೆಸ್ಟ್ನಟ್. ಇದಕ್ಕೆ ಈ ಕಲರ್ ಚೆಸ್ಟ್ನಟ್. ಗೋಲ್ಡ್ ಇರುತ್ತೆ, ಆಲ್ಮೋಸ್ಟ್ ಕ್ಲೋಸ್ ಗೋಲ್ಡ್. ಸಾಕತ್ತಾಗಿದೆ ಕಲರ್. ಕಣ್ಣುಗಳು ನೋಡಿ ಎಷ್ಟು ಅಲರ್ಟ್ ಆಗಿದೆ. ವಾಹ್. ಬಟ್ ಇದನ್ನ ಅವರು 15 lakhs ಅವರೇಜ್ ವೇಲಿ 15 lakhs. ಓಕೆ. ಸೊ ಪ್ರತಿ ವರ್ಷ ಎಷ್ಟು ಕುದುರೆ ಮಾರಾಟ? 60 ಮರಿ ಮಾಡ್ತೀವಿ. 60 ಮರಿ? 60 × 15 ಲೆಕ್ಕ ಹಾಕಿ. ಹಾಂ, ಓಕೆ. ಒಂದು 15 ಕುದುರೆ, 60 ಕುದುರೆ × 15 ಲಕ್ಷ, ಒಂದು 1 ಕೋಟಿ ರೂಪಾಯಿ. 9 crores ಆಯಿತು. 10 ಕೋಟಿ ರೂಪಾಯಿ ವ್ಯಾಪಾರ. 10 ಕೋಟಿ ರೂಪಾಯಿ ವ್ಯಾಪಾರ. ಅದೇ ನಿಮ್ಮ ಆದಾಯ? ಅದೇ ನಮ್ಮ ಆದಾಯ. ಒನ್ ಆ್ಯಂಡ್ ಓನ್ಲಿ ಆದಾಯ? ಓನ್ಲಿ ಒನ್ ಆದಾಯ. ಕೆಲವೊಂದು ಫೀಮೇಲ್ ಹಾರ್ಸಸ್ ಬೇರೆಯವರು ಕೂಡ ಇಲ್ಲಿ ಬಂದು ಬಿಡ್ತಾರೆ, ಅವ್ರದ್ದು ಮೇಂಟೈನ್ ಮಾಡ್ತೀವಿ ವಿತ್ ಲಿಟ್ಲ್ ಬಿಟ್ ಆಫ್ ಪ್ರಾಫಿಟು. ಪ್ಲಸ್ ಅವ್ರೇನಾದ್ರೂ ನಮ್ಮ ಸ್ಟಾಲಿಯನ್ನು ಅಂದರೆ ನಮ್ಮ ಮೇಲ್ ಹಾರ್ಸ್ನ ಯೂಸ್ ಮಾಡ್ಕೊತೀವಿ ಅಂತಂದರೆ ಅದಕ್ಕೆ ಮೇಟಿಂಗ್ ಚಾರ್ಜಸ್ ಮಾಡ್ತೀವಿ. ಸೊ ಅದರಲ್ಲಿ ಸ್ವಲ್ಪ ಒಂದು ಸ್ಮಾಲ್ ಪೋರ್ಷನ್, 2% ಪ್ರಾಫಿಟ್. ಸೊ ಒಂದ್ಸಲ ಮೇಟಿಂಗ್ ಮಾಡ್ಸೋಕ್ಕೆ ಎಷ್ಟು ಚಾರ್ಜು? ನಮಗೂ ಇವಾಗ ಫೀಮೇಲ್ ಹಾರ್ಸ್ಗೆ ಇವಾಗ ಪ್ರೂವ್ ಒಂದು ಹಾರ್ಸ್ ಆದರೆ ಒಂದು 2 lakhs ಆಗುತ್ತೆ. ಒಂದು ಕುದುರೆ ಒಂದ್ಸಲ ಮೇಟ್ ಮಾಡೋಕೆ 2 ಲಕ್ಷ ಆಗುತ್ತೆ. ಅಂದರೆ ವಿತ್ ಪ್ರೆಗ್ನೆನ್ಸಿ, ಅಂದರೆ ಪ್ರೆಗ್ನೆಂಟ್ ಆದರೂ ಮಾತ್ರ 2 ಲಕ್ಷ ಕೊಡೋದು ಅಂತ. ಆಗ ಕನ್ಫರ್ಮ್ ಆಗಿಲ್ಲ? ಇಲ್ಲ. ಹಾಂ, ಓಕೆ. ನಿಮ್ಮ ಒಂಥರ IVF ಸೆಂಟರ್ ಥರ? ಹೌದು. ಫುಲ್ಲು ಹಿಂಗೆ ಒಂಥರ ಹಿಂಗೆ ಗುಡ್ಡೆ ಕಟ್ಟಿದ್ದೀರಿ? ಹೌದು. ಅವಕ್ಕೆ ನೆಕ್ ಎಕ್ಸಸೈಸ್ ಆಗುತ್ತೆ, ಚೆನ್ನಾಗಿ ನೆಕ್ ಬೆಳೀತದೆ, ಆಮೇಲೆ ನಿಧಾನವಾಗಿ ತಿನ್ನಲಿ ಅಂತ ಹೇಳ್ಬಿಟ್ಟು ಸ್ಲೋವಾಗಿ. ಸೊ ಅದರಿಂದ 2 ಇಂಟೆನ್ಷನ್ಸ್ ಇದೆ. ಒಂದು ನಿಧಾನಕ್ಕೆ ತಿನ್ನಲಿ ಅಂತ, ಎರಡನೇದು ನೆಕ್ ಎಕ್ಸಸೈಸ್ ಆಗಲಿ ಅಂತ. ಓಕೆ. ಅದಕ್ಕೆ ನೆಕ್ಕಲ್ಲಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿರುತ್ತೆ ನೋಡಿ, ತಿಕ್ಕಾಗಿ. ಈ ಸಿನಿಮಾಗಳಿಗೆ ರೆಂಟ್ ಕೊಡಲ್ಲ ನೀವು? ಇದೆ, ಆ ಹಾರ್ಸಸ್ ಬೇರೆ. ಅದು ಬೇರೆ ಬೇರೆ ಹಾರ್ಸಸ್. ರೇಸಿಂಗ್ ಹಾರ್ಸ್ ಅಲ್ಲ? ರೇಸಿಂಗ್ ಹಾರ್ಸ್ ಅಲ್ಲ, ಅವರು ಲೋಕಲ್ ಹಾರ್ಸ್. ಹೌದು, ಲೋಕಲ್ ಹಾರ್ಸಸ್. ಈ ಸಿನಿಮಾಗಳಿಗೆ, ಮಾರ್ವಾಡಿಗಳು, ಮದುವೆಗಳಲ್ಲಿ ಹೋಗ್ತಿರ್ತಾರೆ ಬ್ಯಾಂಡ್ ಬಾರಿಸ್ಕೊಂಡು, ಅವೆಲ್ಲ ಬೇರೆ ಹಾರ್ಸ್ಗೋಸ್ಕರನೇ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಬೇರೆ ಟ್ರೈನಿಂಗ್. ಆ ಶಬ್ದ, ಇದು ಡ್ರಮ್ಸ್ ಎಲ್ಲ ಬೀಟ್ ಮಾಡ್ತಿರ್ತಾರೆ, ಅಷ್ಟೊಂದು ಜನ ಇರ್ತಾರೆ, ಅದಕ್ಕೆಲ್ಲ ಎಕ್ಸ್ಪೋಸ್ ಆಗಿರಬೇಕು. ಇವೆಲ್ಲ ಎಕ್ಸ್ಪೋಸ್ ಆಗಿರಲ್ಲ, ಎಲ್ಲ ನಾಕೊಂಡು ಓದಾಕ್ಬಿಡ್ತಾರೆ. ಸೈಜು ನೋಡಿ, ಇದು ಮೀಡಿಯಮ್ ಸೈಜ್ ಇದೆ, ಇನ್ನೂ ದೊಡ್ಡದಾಗಿರ್ತದೆ, ಕೆಲವಕ್ಕೆ ಇನ್ನೂ ಚಿಕ್ಕದಾಗಿರುತ್ತೆ, ಆಮೇಲೆ ಬೇರೆ ಬೇರೆ ಸೈಜ್ ಇರುತ್ತೆ. ನೋಡಿ, ಇದೇನೋ ಅಂತ ಇರ್ರೆಗ್ಯುಲರ್ ಆಗಿದೆ, ಅದು ನೋಡಿ ಅದಕ್ಕೊಂದು ಸ್ಟ್ರೈಪ್ ಫುಲ್ ಇದೆ. ಇದೆಲ್ಲ ಒಂದೊಂದಕ್ಕೂ ಕೂಡ ಬೇರೆ ಬೇರೆ, ಎವ್ರಿ ಥರ ಬ್ರೈಟ್. ಅವ್ರ ಅಪ್ಪ ಅಮ್ಮನಿಂದ ಬಂದಿರ್ತದೆ? ಹಾಂ, ಎಲ್ಲ ಹೆರಿಡಿಟರಿನೇ, ಮೇನ್ಲಿ ಹೆರಿಡಿಟರಿ. ಸೊ ಒಂದು ಕುದುರೆ ಸತ್ರ ಏನು ಮಾಡ್ತಾರೆ? ಸತ್ರೆ ಅದನ್ನ ನಾರ್ಮಲಿ ಬರಿ ಮಾಡ್ಬಿಡ್ತೀವಿ ಅಷ್ಟೇ. ಹೂಳ್ತೀರಿ? ಸುಡಲ್ಲ? ಇಲ್ಲ, ಸುಡೋದು. ಅದಕ್ಕೆ ನೀವು ಇನ್ಸಿನರೇಟರ್ ಬೇಕು. ಸೊ ಇಟ್ಸ್ ನಾಟ್ ವರ್ತ್ ಇಟ್. ಯಾವಲೋ ವರ್ಷಕ್ಕೆ 1 ಕುದುರೆ 2 ಕುದುರೆ ಸತ್ತೋದಕ್ಕೆ ಕೋಟ್ಯಾನ್ಗಟ್ಟಲೆ ಇನ್ಸಿನರೇಟ್. ಇವಾಗ ಹ್ಯೂಮನ್ಸ್ ಆದರೆ
ಡೈಲಿ 10-12 ಶವಗಳು ಬರ್ತಾ ಇರುತ್ತೆ, ಇನ್ಸಿನರೇಟರ್ ವರ್ಕ್ ಆಗುತ್ತೆ. ಇಲ್ಲಿ ಯಾವುದೋ ವರ್ಷಕ್ಕೆ 1-2 ಕುದುರೆ ಸಾಯೋದಕ್ಕೆ ಇನ್ಸಿನರೇಟರ್ ಎಲ್ಲ ಹಾಕೋಕ್ಕಾಗಲ್ಲ. ಅನಿಮಲ್ ಇನ್ಸಿನರೇಟರ್ ಬೆಂಗಳೂರಿನಲ್ಲಿ ಒಂದಿದೆ. ನಿಮ್ಮ ಬೇಸಿಕಲಿ ಡಾಗ್ಸು ಕ್ಯಾಟ್ಸು, ಬಿಕಾಸ್ ಇವಾಗ ಎಲ್ಲೂ ಜಾಗ ಸಿಗಲ್ವಲ್ಲ. ಬಟ್ ಅನಿಮಲ್ ಅಲ್ಲಿ ತನಕ ತಗೊಂಡೋಗ್ಬೋದು. ನಮ್ಮ ಹತ್ರ ಬೇಕಾದ ಜಾಗ ಇದೆ, ಅಲ್ಲೇ ಡಿಕಂಪೋಸ್ ಆಗುತ್ತೆ, ಏನು ತೊಂದರೆ ಆಗಲ್ಲ. ಸೊ ಇಲ್ಲಿ ಈ ಜಾಗ ಹೌದು, ಅದಕ್ಕೆ ಬರಿಯಲ್ ಗ್ರೌಂಡ್ ಅಂತ ಮಾಡ್ಕೊಂಡಿದ್ದೀವಿ. ಅಲ್ಲಿ ಮಾಡ್ತೀವಿ. ಈಗ ರೇಸಿಂಗಿಗೆ ರೆಡಿ ಮಾಡಲಿಕ್ಕೆ ಮಿನಿಮಮ್ 10 ತಿಂಗಳು ಬೇಕೇ. ವಾವ್, ಮಿನಿಮಮ್ 10 ತಿಂಗಳು. ನೋಡಿ ಎಷ್ಟು ಮರಗಳನ್ನ ಕಟ್ ಮಾಡಬೇಕು ಅವರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂದರೆ. ಸರ್, ಬೆಂಗಳೂರಲ್ಲಿರೋ ಅಪಾರ್ಟ್ಮೆಂಟ್ಗಳು, ವರ್ಕ್ ಸ್ಪೇಸ್ಗಳೇ ಖಾಲಿ ಬಿದ್ದಿದೆ. ಎಲ್ಲ ಖಾಲಿ ಬಿದ್ದವು ಸರ್, ಮೆಜಾರಿಟಿ. ಫ್ಲ್ಯಾಟ್ಗಳು ಖಾಲಿ ಇಲ್ವ? BBMP-ನಲ್ಲಿ 3,000 ಫ್ಲ್ಯಾಟ್ಗಳು ಖಾಲಿ ಬಿದ್ದಿದೆ. ಇಲ್ಲಿ ಬರ್ತಾರ? ಹಾಂ, ಇದೆಲ್ಲ ಗ್ರೇಸಿಂಗ್ ಫೀಲ್ಡ್ಸ್ ಸರ್. ಗ್ರೇಜಿಂಗ್ ಅಂದರೆ ಅದೇ ಅನಿಮಲ್, ಅದೇ ಕುದುರೆ ಮೇಯಲ್ಲಿ ಮೈಯಕ್ಕ ಹುಲ್ಲೆಲ್ಲ ಅಲ್ಲಿ ಹುಲ್ಲು ಅದಕ್ಕೆ ಇವಾಗ ಬೇಸಿಗೆ ಕಾಲದಲ್ಲಿ ಒಣಗೋಗಿರುತ್ತೆ. ಅದರ್ವೈಸ್ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಮೇಯ್ತಾವು? ಹೌದು. ಓಕೆ. ಅದ್ರ ಹುಲ್ ಬೆಳೆದಿದ್ದೀನಿ ಅಂದ್ರೆ ಎಲ್ಲಿ ಬೆಳೆದಿದ್ದೀರಿ? ಅದು ಆಚೆ ಕಡೆ ಇರೋದು. ಅದು ಒಂದು ಸ್ಯಾಂಪಲ್ ಫಾರ್ಮ್ ಇದೆ, ತೋರಿಸ್ತೀನಿ ಇಲ್ಲೇ ಒಳಗಡೆ. ಓಕೆ. ನೀರು ಕುಡಿತಾವ? ಇಲ್ಲ, ಇದು ಲೂಸನ್ ಚಾಫ್ ಅಂತ ಹೇಳಿ. ಹಾಂ, ಲೂಸನ್ ಡ್ರೈಡ್ ಲೂಸನ್. ಇದು ಲೂಸನ್ ಅಂದರೆ ಹುಲ್ಲ? ಲೂಸನ್ ಅಂತಂದರೆ ಹುಲ್ಲು. ಅಲ್ಲಿ ತೋರಿಸ್ತೀನಿ ಇದು ನಿಮಗೆ. ಅದ್ರ ಡ್ರೈ ಮಾಡಿರೋದು ಇದನ್ನು ತಿಂತಾ ಇದೆ, ಹಾಕಿದ್ರೆ. ಇವೆಲ್ಲ 2023 ಹುಟ್ಟಿರೋ ಮರಿಗಳು. ಹಾಂ, 1 ವರ್ಷ ಹಿಂದಿನ ಮರಿಗಳು. 1 ವರ್ಷ. ಸ್ಪಾ, ಇವರಪ್ಪನೂ ಸ್ಪಾನೆ. ಬಟ್ ನಾವು ಒಂದು ಕುದುರೆ ಇಟ್ಟು ಸಾಕ್ತಾನೆ ಅಂದರೆ ಯಾರೋ ಒಬ್ಬ ಫಾರ್ಮರ್ ಇಲ್ಲೋ, ಅದೊಂದು ಕಾಸ್ಟ್ಲಿ ಅಫೇರೆ. 40,000 ಬೇಕು ತಿಂಗಳಿಗೆ. ನಮಗೆ ಒಂದು ಕುದುರೆ ನೋಡ್ಕೊಳ್ಳಿಕ್ಕೆ 40,000 ಬೇಕು. 40,000. ಅಂದರೆ ಎಲ್ಲ A to Z, ಲೇಬರ್ ಇರ್ಬೋದು, ಫೀಡು, ಫಾಡರು, ವೆಟರ್ನರಿ ಮೆಡಿಸಿನ್ಸು, ಮೇಂಟೆನೆನ್ಸು, ವಾಟರು, ಲೀಸ್ ರೆಂಟು, ಎಲೆಕ್ಟ್ರಿಸಿಟಿ ಎಲ್ಲ ಸೇರಿ ನಾನು ಹೇಳ್ತಾ ಇರೋದು. ಸೊ ಬರೋ ಒಂದು ಕುದುರೆ 40,000 ಖರ್ಚು ಬರುತ್ತೆ. 40,000. 200 ಕುದುರೆ ಇದೆ. 80 lakhs ಬೇಕು. 80 ಲಕ್ಷ. 80 ಲಕ್ಷ ಬೇಕು ಈ ಫಾರ್ಮ್ ನಡೆಸಲಿಕ್ಕೆ. ಅಲ್ಲಿಗೆ ನಿಮ್ಮ ಆದಾಯ 9-10 ಕೋಟಿ. 10 ಕೋಟಿ ಅಲ್ಲಿದ್ದಲ್ಲಿ. ಅಲ್ಲಿ ಅದಾದ್ಮೇಲೂ ಕೂಡ ಪ್ರಾಪರ್ಟಿ ಇದೆ. ಓ, ಸೊ ನಿಮ್ಮ ಪ್ರಾಪರ್ಟಿ ಒಳಗಡೆ ರೈಲ್ವೆ ಟ್ರ್ಯಾಕ್ ಹೋಗಿದೆ. ರೈಲ್ವೆ ಟ್ರ್ಯಾಕ್. ಓಕೆ. ನಾವು ವೆಟರ್ನರಿ ಸ್ಟೂಡೆಂಟ್ಸ್ಗೆ ನಾವು ರಿಸರ್ಚ್ಗೆ ಅಲೋ ಮಾಡ್ತೀವಿ, ಆ್ಯಂಡ್ ರಿಸರ್ಚ್ ಅಸೋಸಿಯೇಟ್ಸ್ಗೆ ಅಲೋ ಮಾಡ್ತೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಅಲೋ ಮಾಡ್ತೀವಿ, ವೆಟರ್ನರಿ ಸ್ಟೂಡೆಂಟ್ಸ್ಗೆ ಇಂಟರ್ನ್ಶಿಪ್ ಅಲೋ ಮಾಡ್ತೀವಿ. ಇದೆಲ್ಲ ಒಂದು ಅಪಾರ್ಟ್ ಫ್ರಮ್ ಬಿಸ್ನೆಸ್, ವಿ ಆರ್ ಆಲ್ಸೋ ಇಂಪಾರ್ಟಿಂಗ್ ಎಜುಕೇಶನ್ ಟು ದ ಯಂಗರ್ ಜನರೇಷನ್. ಓಕೆ. ಓಕೆ. ಸೊ ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸೆಲ್ಲಿಂಗ್ ಎ ಹಾರ್ಸ್. ಯಾರೋ ಒಬ್ಬ ಪಶುವೈದ್ಯಕೀಯ ವಿದ್ಯಾರ್ಥಿ ಅವ್ನಿಗೆ ಹಾರ್ಸಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅವ್ನು ಇಲ್ಲಿ ಬಂದು 3 ತಿಂಗಳು 6 ತಿಂಗಳು ಇಂಟರ್ನ್ಶಿಪ್ ಮಾಡ್ಕೊಂಡು ಹೋಗ್ತಾನೆ. ಮಾಡಬಹುದು. ನಂತರ ನೆಕ್ಸ್ಟ್ ಡಾಕ್ಟರ್ ಆಗ್ತಾರೆ. ಹೌದು, 100%. ಓಕೆ. ಕುದುರೆಗೋಸ್ಕರ ಇದು ಫಾಡರ್, ಇದು ಒನ್ ಆಫ್ ದ ಫಾಡರ್ಸು. ಇದು ರೋಡ್ಸ್ ಕ್ರಾಸ್, ಗ್ರೀನ್ ಪ್ಯಾನಿಕ್, ಗ್ರೀನ್ ಓಟ್ಸ್ ಜೊತೆ ಇದು ಕೂಡ ಉಪಯೋಗಿಸ್ತೀವಿ. ಇದೇ ಮೇನ್ ಆಗಿ ಇದು. ಇದಕ್ಕೆ ಕುದುರೆ ಮಸಾಲೆ ಸೊಪ್ಪು ಅಂತಲೇ ಇದಕ್ಕೆ ಹೆಸರು. ಇದನ್ನ ಕುದುರೆಗಳಿಗೆ ಜಾಸ್ತಿ ಯೂಸ್ ಮಾಡೋದು, ಹಸುಗಳು ದನಗಳಿಗಿಂತಲೂ ಕುದುರೆಗಳಿಗೆ ಜಾಸ್ತಿ ಯೂಸ್. ಕುದುರೆ ಮಸಾಲೆ ಸೊಪ್ಪು ಅಂತ ಇದು ನೋಡಿ. ನಿಮ್ ಮೆಂತ್ಯ ಸೊಪ್ಪು ಇರ್ತದೆ ನೋಡಿ, ಅದೇ ತರ ಇದೆ ನೋಡಿ. ಮೆಂತ್ಯ ಸೊಪ್ಪು ಥರನೇ ಇದು. ಚೂರು ಬ್ಯಾಗ್ ಹಾಕೊಳ್ಳ? ತಿನ್ಬೋದು, ಅದೇನಂತಂದ್ರೆ ಇಲ್ಲ. ಕುದುರೆ ಥರ ಪವರ್ ಬರುತ್ತೆ. ಕುದುರೆ ಥರ ಪವರ್ ಬಂದ್ಬಿಟ್ಟು ಆಮೇಲೆ ನಾನು ಫುಲ್ಲು ಇದು ಒಂದ್ಸರಿ ಸೋಯಿಂಗ್ ಮಾಡಿದ್ರೆ ಫಸ್ಟ್ ಕಟಿಂಗು 45 days ಬರುತ್ತೆ. ಅದಾದ್ಮೇಲೆ ಸಬ್ಸಿಕ್ವೆಂಟ್ ಕಟಿಂಗು ಎವ್ರಿ 3 weeks ಬರುತ್ತೆ. ಓಕೆ. ಓಕೆ. ಎವ್ರಿ 3 weeks. ಒಂದ್ಸರಿ ಸೋಯಿಂಗ್ ಮಾಡಿದ್ರೆ 2 ವರ್ಷ ಬರುತ್ತೆ. ಓಕೆ. ಪೆರಿನಿಯಲ್ ಕ್ರಾಪ್ 365 days, ಒನ್ಸ್ ಇನ್ 3 weeks ಕಟ್ ಮಾಡ್ಕೋಬೋದು. ಇದಿಷ್ಟೇ ಸರ್ ಪ್ರಾಪರ್ಟಿ ಟೂರ್. ಮುಗೀತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ತುಂಬ ಧನ್ಯವಾದ ನಮ್ಮ ಸರ್ಗೆ. ತುಂಬ ಅದ್ಭುತವಾದ ಒಂದು ಟೂರ್ ತೋರಿಸಿದ್ರು ನಮಗೆ. ನಾವು ಇಂಥದ್ದು ನೋಡೇ ಇರಲಿಲ್ಲ, ಕೇಳಿದ್ವಿ ಅಷ್ಟೇ ಇದ್ರ ಬಗ್ಗೆ ಎಲ್ಲ. ಸೊ ತುಂಬ ಧನ್ಯವಾದ ನಮ್ಮ ಡಾಕ್ಟರ್ ದಿನೇಶ್ ಅವರಿಗೆ. ಅವರು ಅಲ್ಲಿನ ಮುಖ್ಯಸ್ಥರು, ಇಲ್ಲಿಗೆ ಇದು ನೋಡ್ಕೋತಿರುವಂಥ ನಿರ್ದೇಶಕರು, ಇದಕ್ಕೆ ಜೊತೆಗೆ ಅವರು ಪಶು ವೈದ್ಯಕೀಯ ವೈದ್ಯರು ಕೂಡ ಅವರು ಸ್ನೇಹಿತರೆ. ತುಂಬ ಧನ್ಯವಾದ. ಕುದುರೆ ಫಾರ್ಮ್ ಇದು ಕುಣಿಗಲ್ ಸ್ಟಡ್ ಫಾರ್ಮ್ ಅಂದರೆ ಐತಿಹಾಸಿಕವಾಗಿ ಬಹಳ ಪ್ರಾಮುಖ್ಯತೆ ಇರುವಂತಹ ಕೇಂದ್ರ ಇದು ಸ್ನೇಹಿತರೆ. 1760ರಲ್ಲಿ ಅಂದರೆ ಸುಮಾರು ಒಂದು 300 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಕೇಂದ್ರ ಕುದುರೆಗಳನ್ನು ಬ್ರೀಡ್ ಮಾಡುವಂಥದ್ದು. ಅದು ಜಾತಿ ಕುದುರೆಗಳನ್ನು, ತುಂಬ ಆರೋಗ್ಯಕರವಾದ ಕುದುರೆಗಳನ್ನು ಬ್ರೀಡ್ ಮಾಡುವಂಥದ್ದು. ಅದಕ್ಕೋಸ್ಕರ ಮಾಡಿದಂತಹ ಕೇಂದ್ರ. ಮೊದಲು ಟಿಪ್ಪು ಆ ಕಾಲದಲ್ಲಿದ್ದದ್ದು, ನಂತರ ಬ್ರಿಟಿಷ್ನವ್ರಿಗೆ ಬಂತು, ಆನಂತರ ಭಾರತ ಸರ್ಕಾರಕ್ಕೆ ಬಂತು, ಆನಂತರ ಇದು ವಿಜಯ್ ಮಲ್ಯ ಅವರ ನಿರ್ವಹಣೆಗೆ ಬಂತು. ಈಗ ಇದು ಕೈತಪ್ಪಿ ಬೇರೆ ರೂಪ ಪಡ್ಕೊಳ್ಳೋ ಹಂತದಲ್ಲಿದೆ. ಆದರೆ ನಾನು ಮನವಿ ಮಾಡೋದೇನು ಅಂತಂದರೆ, ನನ್ನ ಪ್ರಕಾರ ಇದೊಂದು ಹೆರಿಟೇಜ್ ಸೆಂಟರ್ ಇದು. ಇದೊಂದು ಐತಿಹಾಸಿಕವಾದ ಒಂದು ಮಾನ್ಯುಮೆಂಟ್ ಥರ ಇದು. ಇದನ್ನು ಉಳಿಸ್ಕೋಬೇಕು. ಪ್ರವಾಸಿಗರು ಬಂದು ನೋಡೋ ಥರ, ಅಥವಾ ವಿದ್ಯಾರ್ಥಿಗಳು ಈಗಾಗಲೇ ಬಂದು ಕಲಿತಿದ್ದಾರೆ, ಅವ್ರು ಬಂದು ಕಲಿಯೋ ಥರ ಆಗಲಿ ಅಂತ ನನ್ನ ಮನವಿ. ಉಳಿದಂತೆ ಈ ಟೂರ್ ನೋಡಿದ ನಿಮ್ಗೆಲ್ರಿಗೂ ಧನ್ಯವಾದ. ದಿನೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟು ಒತ್ತಡದ ಸಮಯ ತಾವು ನಮ್ಗೆ ಸಹಕರಿಸಿದ್ರೆ ಧನ್ಯವಾದ ಸರ್. ಈ ಥರ ಒಂದು ಮಾಹಿತಿಯನ್ನು ನೀವು ತಗೊಂಡು ಈ ಮಾಹಿತಿ ಎಲ್ಲ ಜನಗಳು ಕೂಡ ತಲುಪಿದರೆ, ಸೊ ಈ ಒಂದು ಐತಿಹಾಸಿಕ ಫಾರಮ್ಮು ಉಳಿಬೋದು ಅನ್ನೋ ಅನಿಸಿಕೆ ನನ್ನಲ್ಲಿದೆ. ಇದು ಉಳಿಲಿ, ಮುಂದಿನ ಯುವ ಜನತೆಗೂ ಕೂಡ
ಇದು ಸ್ಟಡ್ ಫಾರಮ್ ಆಗಿ ಉಳಿಲಿ ಅನ್ನೋದು ನನ್ನ ಮನವಿ. ಆಗಲಿ, ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.